ನನ್ಗೆ ತುಂಬಾ ಜನ ಕಮೆಂಟ್ ಆಗ್ತಾ ಇದ್ದಾರೆ. ಏನಂದ್ರೆ ನನ್ಗೆ ಮೀಶೋ ಕ್ರಿಯೇಟರ್ ಕ್ಲಬ್ ಕಡೆಯಿಂದ ನನ್ಗೆ ಪೇಮೆಂಟ್ ಬರ್ತಾ ಇಲ್ಲ, ಮತ್ತೆ ಕಮ್ಮಿ ಆರ್ಡರ್ ಆಗಿದ್ರು ಕೂಡ ನಮ್ಗೆ ಕ್ರೆಡಿಟ್ ಆಗ್ತಾ ಇಲ್ಲ ಅಂತ ಒಂದು ರೀಸನ್ ತುಂಬಾ ಜನ ಕಮೆಂಟ್ ಆಗ್ತಾ ಇದ್ದಾರೆ. ಬಟ್ ಅದು ನೀವು ಏನ್ ಮಿಸ್ಟೇಕ್ ಮಾಡಿರ್ತೀರಾ, ಏನಕ್ ಬರ್ತಾ ಇರಲ್ಲ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋನ ನೋಡಿ. ಫಸ್ಟ್ ಆಫ್ ಆಲ್ ನಾವು ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು, ಮತ್ತೆ ಏನ್ ಮಿಸ್ಟೇಕ್ ಮಾಡಿರ್ತೀವಿ, ಈ ಮಿಸ್ಟೇಕ್ ಮಾಡಿದ್ರೆ ನಮ್ಗೆ ಎಷ್ಟೇ ವಿಡಿಯೋ ವೈರಲ್ ಆದ್ರೂ ಕೂಡ ನಮ್ಗೆ ಎಷ್ಟೇ ಲಿಂಕ್ ಅಂತ ಕಮೆಂಟ್ ಮಾಡಿದ್ರು ಕೂಡ ನಮ್ಗೆ ಕಮಿಷನ್ ಬರಲ್ಲ. ಓಕೆನಾ? ಅದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ತರ ಏನಾದ್ರೂ ಡೌಟ್ಸ್ ಇದ್ರೆ ನನ್ಗೆ ಕಮೆಂಟ್ ಹಾಕಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ವರ್ಡ್ ಅಂದ್ಬಿಟ್ಟು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಟಾಪಿಕ್ ಬರ್ತೀನಿ. ಇವಾಗ ನನ್ಗೆ ತುಂಬಾ ಜನ ಹಳೆ ವಿಡಿಯೋಗೆ ಇನ್ನೂ ಕಮೆಂಟ್ ಆಗ್ತಾನೆ ಇದ್ದೀರಾ. ನಾನು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ, ಬಟ್ ನನ್ಗೆ ಕಮಿಷನ್ ಬರ್ತಾ ಇಲ್ಲ, ಅಮೌಂಟ್ ಬರ್ತಾ ಇಲ್ಲ, ಆರ್ಡರ್ ಆಗಿದೆ, ನನಗ್ ಶೋ ಆಗ್ತಾ ಇದೆ, ಬಟ್ ನನ್ಗೆ ಅಮೌಂಟ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವು ಅದಕ್ಕೆ ಏನೇನ್ ರೀಸನ್ ಇಂದ ಯಾವ್ಯಾವ ತರ ಮಿಸ್ಟೇಕ್ ಮಾಡಿರ್ತೀರಾ ಅನ್ನೋದು ಫಸ್ಟ್ ಮೇನ್. ಈ ಮಿಸ್ಟೇಕ್ ನ ನೀವು ಮಾಡ್ತಾ ಇರ್ತೀರಾ ವಿಡಿಯೋ ಅಪ್ಲೋಡ್ ಮಾಡೋ ಒಂದು ಹುಮ್ಮಸ್ಸಲ್ಲಿ ಮೇನ್ ಮಿಸ್ಟೇಕ್ ನ ಮಾಡ್ತಾ ಇದ್ದೀರಾ. ಅದು ಯಾವ್ದು ಅಂದ್ಬಿಟ್ಟು ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋ ಮೆಥಡ್ ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಓಕೆನಾ? ನಾನು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ನೋಡ್ಕೊಳ್ಳಿ ಒಂದ್ ಕಡೆಯಿಂದ. ನಿಮ್ಗೆ ಏನಕ್ಕೋಸ್ಕರ ನೀವ್ ಯಾವ ರೀಸನ್ ಇಂದ ನಿಮ್ಗೆ ಕಮಿಷನ್ ಬರ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದೀನಿ. ಬ್ಯಾಕ್ ಹೋದ್ರೆ ನಮ್ದು ಮೀಶೋ ಆಪ್ ಇರುತ್ತೆ ಅಲ್ವಾ, ನಾವು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋನ ಪೋಸ್ಟ್ ಮಾಡಿರ್ಬೇಕು. ನೆಕ್ಸ್ಟ್ ಮೀಶೋ ಕ್ರಿಯೇಟರ್ ಕ್ಲಬ್ ಓಪನ್ ಮಾಡ್ಕೊಳ್ಳೋಣ. ಅಲ್ಲಿ ನಮ್ ಡಿ.ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ದು ಕ್ರಿಯೇಟರ್ ಕ್ಲಬ್ ಓಪನ್ ಆಗುತ್ತೆ. ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಓಪನ್ ಅಂತ ಕೊಟ್ರೆ ಓಪನ್ ಆಗುತ್ತೆ. ಕೆಲವರು ಅದನ್ನ ಓಪನ್ ಅಂತ ಕೊಟ್ಟೇ ಇರಲ್ಲ, ನಾನು ಓಪನ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ. ಫಸ್ಟ್ ಇನ್ನ ಕೆಲವರು ನೋಡಿ, ಇವಾಗ ಇಲ್ಲಿ ಏನ್ ಸ್ಕ್ರೀನ್ ಕಾಣಿಸ್ತಾ ಇದೆ, ಇದ್ರ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ತುಂಬಾ ಜನ ನನಗೆ ಕೇಳ್ತಾ ಇದ್ದೀರಾ. ಸೊ ನನ್ಗೂ ಈಗ ಮೊಬೈಲ್ ಅಲ್ಲಿ ಈ ತರ ಹೊಸದಾಗಿ ಅಪ್ಡೇಟ್ ಆಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ನೀವು ನೋಡ್ಬೋದು, ಈ ತರ ಇದ್ದಿಲ್ಲ ನನ್ಗೆ. ಒಂದೊಂದ್ ರೈಟ್ ಲೆಫ್ಟ್ ಅಲ್ಲಿ ಒಂದೊಂದ್ ಕಡೆ ಇತ್ತು. ರೀಲ್ಸ್ ಪೋಸ್ಟ್ ಒಂಥರ ಇತ್ತು, ಇನ್ಸ್ಟಾ ಸ್ಟೋರಿ ಮತ್ತೆ ಯೂಟ್ಯೂಬ್ದು ಬೇರೆ ತರಾನೇ ಇತ್ತು. ಸೊ ಇವಾಗ ಈ ತರ ಎಲ್ಲ ಒಂದ್ರಲ್ಲೇ ಇದೆ ನನ್ಗೆ. ಓಕೆನಾ? ಸೆಲೆಕ್ಟ್ ಪೋಸ್ಟ್ ಫಾರ್ ಆಟೋ ಡಿ.ಎಂ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಯಾವ ಪೋಸ್ಟ್ ನ ಅಪ್ಲೋಡ್ ಮಾಡಿರ್ತೀವಿ ಆ ಪೋಸ್ಟ್ ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ಇವಾಗ ಒಂದು ಪೋಸ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಫಸ್ಟ್ ಇರೋದನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ? ಇವಾಗ ಇಲ್ಲಿ ಕೆಳಗಡೆ ನಾನು ಅದಕ್ಕೆ ಏನಾದ್ರೂ ಏನ್ ಆರ್ಡರ್ ಮಾಡಿರ್ತೀನಿ ಅದನ್ನ ಇಲ್ಲಿ ಕೆಳಗಡೆ ಟಿಕ್ ಮಾಡ್ಕೊಬೇಕು. ನಾನು ಇವಾಗ ಸುಮ್ನೆ ಈ ಸ್ಯಾರಿ, ಈ ಬ್ಲೌಸ್ ನ ಟಿಕ್ ಮಾಡ್ಕೊಂಡು ಡನ್ ಅಂತ ಕೊಡ್ತೀನಿ. ಫಸ್ಟ್ ನಾವು ಪೋಸ್ಟ್ ನ ಅಪ್ಲೋಡ್ ಮಾಡಿರ್ಬೇಕಾಗತ್ತೆ, ಆಮೇಲೆ ಇಲ್ಲಿ ಬರ್ಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಬರುತ್ತೆ ಕಮೆಂಟ್ ಲಿಂಕ್ ಟು ಗೆಟ್ ಪ್ರಾಡಕ್ಟ್ ಇನ್ ಡಿ.ಎಂ ಅಟ್ ಮೀಶೋ ಆಪ್ ಅಂತ ಇದೆ. ಆಲ್ರೆಡಿ ಅದು ಡಿ.ಎಂ ಆಗೋದಕ್ಕೆ ರೆಡಿ ಆಗಿದೆ. ಈಗ ನನ್ಗೆ ಅದನ್ನ ನಾನು ಸ್ಟೋರಿಗೆ ಹಾಕ್ಬೇಕು ಅಂದ್ರೆ ಇಲ್ಲಿ ಇದೆ ನೋಡಿ, ಕಾಪಿ ಕ್ಯಾಪ್ಷನ್ ಅಂತ ಇದೆ ಅಲ್ವಾ, ಅದನ್ನ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕಾಪಿ ಆಗುತ್ತೆ. ಶೇರ್ ಆನ್ ಇನ್ಸ್ಟಾ ಸ್ಟೋರಿ ಅಂತ ಇಲ್ಲಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲೂ ಅದು ಕಾಪಿ ಅಂತ ಬರುತ್ತೆ. ಇಲ್ಲೂ ಬೇಕಂದ್ರೆ ನಾವು ಕಾಪಿ ಮಾಡ್ಕೊಬಹುದು. ಓಕೆನಾ? ಲಿಂಕ್ ಕಾಪಿ ಆಗಿದೆ, ಅದ್ರ ಮೇಲೆ ಕೊಟ್ರೆ ಲಿಂಕ್ ಕಾಪಿ ಆಗಿರುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ಕೆಳಗಡೆ ಏನಿದೆ ಗೋ ಟು ಹೋಮ್ ಪೇಜ್ ಅಂತ ಇದೆ, ಅದನ್ನ ಕೊಟ್ರೆ ಬ್ಯಾಕ್ ಹೋಮ್ ಪೇಜ್ ಗೆ ಬರ್ತೀವಿ. ಇವಾಗ ಪೇಸ್ಟ್ ನಾವು ಆಟೋಮೆಟಿಕ್ ಡಿ.ಎಂ ಆಗಿರುತ್ತೆ. ನಾನು ಆ ವಿಡಿಯೋಗೆ ಯಾವುದೇ ರೀತಿ ಪ್ರಾಡಕ್ಟ್ ನಾನು ವಿಡಿಯೋ ಮಾಡಿಲ್ಲ, ಜಸ್ಟ್ ನಿಮ್ಗೆ ತೋರಿಸ್ಬೇಕನ್ಬಿಟ್ಟು ನಾನು ಮಾಡಿದ್ದು. ನನ್ನ ಮೊಬೈಲ್ನಲ್ಲಿ ಫಸ್ಟ್ ಈ ತರ ಹೋಮ್ ಪೇಜ್ ಇದ್ದಿಲ್ಲ, ಇವಾಗ ನನ್ಗೆ ಈ ತರ ಈಗ 2 days ಇಂದ ಈ ತರ ನಂದು ಚೇಂಜ್ ಆಗಿದೆ. ಲಾಸ್ಟ್ ಟೈಮ್ ಇದ್ದಿದ್ದು ಬೇರೆ ತರ ಇತ್ತು, ಬೇಕಂದ್ರೆ ಇಲ್ಲಿ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ. ಓಕೆನಾ? ಇವಾಗ ಇದಾಯ್ತು. ಇದಾದ್ಮೇಲೆ ನಾವು ಪೋಸ್ಟ್ ಮಾಡಿರ್ತೀವಿ ಅಲ್ವಾ ಇನ್ಸ್ಟಾಗ್ರಾಮ್ ಅಲ್ಲಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ತೀನಿ. ಯಾವ್ದಾದ್ರು ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡಾಗ ನಾವ್ ಏನ್ ಪೋಸ್ಟ್ ಮಾಡಿರ್ತೀವಿ ಆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮೇನ್ ನೀವು ಮಾಡ್ತಾ ಇರೋಂತ ಮಿಸ್ಟೇಕ್ ಇಲ್ಲೇನೆ. ಅದಕ್ಕೆ ನಿಮ್ಗೆ ಯಾವ್ದೇ ರೀತಿ ಅಫಿಲಿಯೇಟ್ ಮಾರ್ಕೆಟ್ ಇಂದ ಕಮಿಷನ್ ಬರ್ತಾ ಇಲ್ಲ. ಓಕೆನಾ? ಇವಾಗ ನಾನೊಂದು ಸ್ಲಿಪ್ಪರ್ದು ಹಾಕಿದ್ದೀನಿ, ಇದ್ರಲ್ಲಿ ಇದನ್ನ ನಾನು ಎಡಿಟ್ ತಗೊಳ್ತೀನಿ.
ನಿಮ್ಗೆ ತೋರಿಸ್ಬೇಕಲ್ವಾ ನೀವೇನ್ ಮಿಸ್ಟೇಕ್ ಮಾಡ್ತಾ ಇದೀರಾ ಅಂತ. ವಿಡಿಯೋನ ಅಪ್ಲೋಡ್ ಮಾಡ್ಬೇಕಾದ್ರೆ ನಾವು ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳಿ. ಎಡಿಟ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಫಾಲೋ ಮೈ ಅಕೌಂಟ್, ಕಮೆಂಟ್ ಫಾರ್ ಲಿಂಕ್, ನೆಕ್ಸ್ಟ್ ಏನ್ ಹಾಕಿದೀನಿ, ಆಶ್ ಹಾಕ್ಬಿಟ್ಟು ಮೇಶೋ ಆಪ್ ಅಂತ ಹಾಕಿದೀನಿ, ಆಶ್ ಹಾಕ್ಬಿಟ್ಟು ಮೇಶೋ ಕ್ರಿಯೇಟರ್ ಕ್ಲಬ್ ಅಂತ ಹಾಕಿದೀನಿ, ಆಶ್ ಹಾಕ್ಬಿಟ್ಟು ಮೀಶೋ ಶಾಪಿಂಗ್ ಅಂತ ಹಾಕಿದೀನಿ, ಇನ್ನ ಮತ್ತೆ ಹ್ಯಾಶ್ ಹಾಕ್ಬಿಟ್ಟು ಮೀಶೋ ಹೌಲ್ ಅಂತ ಹಾಕಿದೀನಿ. ನೀವ್ ಇದ್ರಲ್ಲಿ ಕಂಪಲ್ಸರಿ ಮೇಶೋ ಆಪ್ ಅಂದ್ಬಿಟ್ಟು ನೀವು ಹ್ಯಾಶ್ ಟ್ಯಾಗ್ ಅಲ್ಲಿ ಹಾಕಿರ್ಲೇಬೇಕು. ಮತ್ತೆ ಮೀಶೋ ಕ್ರಿಯೇಟರ್ ಕ್ಲಬ್ ಎರಡನ್ನು ಕಂಪಲ್ಸರಿ ಹಾಕ್ಲೇಬೇಕು ನೀವು ಹ್ಯಾಶ್ ಟ್ಯಾಗ್ ಅಲ್ಲಿ. ಇನ್ ಕೇಸ್ ಇದನ್ನ ನೀವು ಹಾಕಿಲ್ಲ ಅಂದ್ರೂ ಕೂಡ ನಿಮ್ಗೆ ಕಮಿಷನ್ ಬರಲ್ಲ. ಇದು ಫಸ್ಟ್ ಮೇನ್ ಪಾಯಿಂಟ್ ಇದಾಗಿರುತ್ತೆ. ನಾವು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟು ಈ ತರ ನಾವು ಅಪ್ಲೋಡ್ ಮಾಡಿರ್ಬೇಕು. ಇಲ್ಲ ಅಂದ್ರೆ ನನ್ಗೆ ವಿಡಿಯೋದಲ್ಲಿ ಏನಿರುತ್ತೆ ಅದು ಅಂದ್ರೆ ಕಮಿಷನ್ ಅಮೌಂಟ್ ನನ್ಗೆ ಬರಲ್ಲ. ಇನ್ನ ಬೇರೆ ಬೇರೆ ರೀಸನ್ ಗಳಿಂದ ಬಂದಿರುತ್ತೆ, ಅದ್ ಯಾವ್ದು ಅಂತ ನಾನು ಇವಾಗ ಹೇಳ್ತೀನಿ. ಓಕೆನಾ? ಇವಾಗ ಫಸ್ಟ್ ನಾವು ಮೀಶೋ ಕ್ರಿಯೇಟರ್ ಕಮಿಷನ್ ಸಮಸ್ಯೆಗಳು ಏನೇನಿರುತ್ತೆ, ನಾರ್ಮಲ್ ಆಗಿ ಈ ತರ ವಿಡಿಯೋಸ್ ನ ಸರಿಯಾಗಿ ಅಪ್ಲೋಡ್ ಮಾಡಿರಲ್ಲ, ಇನ್ ಕೇಸ್ ಬ್ಯಾಂಕ್ ಡೀಟೇಲ್ ಏನಾದ್ರು ಸರಿಯಾಗಿ ಹಾಕಿರಲ್ಲ ಅಂದ್ರೆ ಕಮಿಷನ್ ಬರಲ್ಲ. ಇನ್ನ ಬೇರೆ ಏನ್ ರೀಸನ್ ಇರುತ್ತೆ ಅಂದ್ರೆ ನಾನು ಒಂದೊಂದನ್ನೇ ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ನಿಮ್ ಲಿಂಕ್ ಮೂಲಕ ಖರೀದಿ ಆಗದೆ ಇರಬಹುದು. ಅಂದ್ರೆ ನೀವ್ ಏನ್ ಆಟೋ DM ಮಾಡಿರ್ತೀರಾ ಅಲ್ವಾ, ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಲಿಂಕ್ ನ ಓಪನ್ ಮಾಡ್ತಾರೆ, ಅವ್ರಿಗೆ ಅದು ಮೇಶೋ ಆಪ್ ಅಲ್ಲೇ ಓಪನ್ ಆಗ್ಬಿಡುತ್ತೆ ಅಲ್ವಾ, ಅದನ್ನ ಅವರು ವಿಶ್ ಲಿಂಕ್ ಹಾಕೊಂಡು ಅವರು ಸಪರೇಟ್ ಆಗಿ ಅದನ್ನ ಓಪನ್ ಮಾಡಿದ್ರೆ ಅದ್ರಲ್ಲಿ ಕಲರ್ಸ್ ಚೇಂಜ್ ಮಾಡಿ ಬೇರೆ ತರ ಆಪ್ಷನ್ ನೋಡ್ಬಿಟ್ಟು ಅವರು ಬೇರೆ ರೀತಿ ಆರ್ಡರ್ ಮಾಡ್ಕೊಂಡ್ರೆ ನಮ್ಗೆ ಅದರಿಂದ ಕಮಿಷನ್ ಬರಲ್ಲ. ಓಕೆನಾ? ಅವರು ಡೈರೆಕ್ಟ್ ನಾವ್ ಏನ್ ಲಿಂಕ್ ಹಾಕಿರ್ತೀವಿ ಆ ಲಿಂಕ್ ಇಂದ ಅದೇ ಪ್ರಾಡಕ್ಟ್ ನ ಬೈ ಮಾಡಿದ್ರೆ ಮಾತ್ರ ನಮ್ಗೆ ಕಮಿಷನ್ ಬರುತ್ತೆ. ಇದು ಒಂದು ಥರ್ಡ್ ಪಾಯಿಂಟ್. ಫಸ್ಟ್ ಒನ್ ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಕಮಿಷನ್ ಬರಲ್ಲ. ಸೆಕೆಂಡ್ ಒನ್ ನಾವು ಬ್ಯಾಂಕ್ ಡೀಟೇಲ್ ಹಾಕಿಲ್ಲ ಅಂದ್ರೆ ಬರಲ್ಲ, ಅಮೌಂಟೇ ಬರಲ್ಲ, ಕಮಿಷನ್ ಅಲ್ಲ ಅಮೌಂಟ್ ಬರಲ್ಲ. ಥರ್ಡ್ ಒಂದು ನಮ್ ಲಿಂಕ್ ಇಂದ ಪ್ರಾಡಕ್ಟ್ ನ ಬೈ ಮಾಡಿಲ್ಲ ಅಂದ್ರೆ ಬರಲ್ಲ. ಇನ್ನ ನೆಕ್ಸ್ಟ್ ಆರ್ಡರ್ ಕ್ಯಾನ್ಸಲ್ ಆಗಿರುವುದು. ಇವಾಗ ನಾವು ನಮ್ ಲಿಂಕ್ ಇಂದ ಪ್ರಾಡಕ್ಟ್ ನ ಬೈ ಮಾಡಿರ್ತಾರೆ, ಅದು ನಮ್ಗೆ ಪ್ರೊಸೆಸ್ ಆಗಿರುತ್ತೆ, ಎಲ್ಲದೂ ಆಗಿರುತ್ತೆ, ನಮ್ಗೆ ಶೋನು ಆಗಿರುತ್ತೆ. ನಮ್ದು ಮೇಶೋ ಅಕೌಂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ನಮ್ಗೆ ಶೋ ಆಗಿರುತ್ತೆ, ನಿಮ್ ಲಿಂಕ್ ಕ್ಲಿಕ್ ಮಾಡಿದ್ದಾರೆ ಅಂದ್ಬಿಟ್ಟು ಕೌಂಟು ಆಗಿರುತ್ತೆ. ಸೊ ಆಟೋಮೆಟಿಕ್ ಅವ್ರೇನಾದ್ರು ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಆರ್ಡರ್ನ, ಸೊ ನಮ್ಗೆ ಅವಾಗ ಕಮಿಷನ್ ಅದ್ರಿಂದ ಬರಲ್ಲ, ತಿಳ್ಕೊಳ್ಳಿ. ಓಕೆನಾ? ಏನಾದ್ರೂ ಒಂದ್ ಆಗಿರುತ್ತೆ, ಆ ತರ ಆಗ್ದಲೇ ಇರೋ ತರ ನೀವು ನೋಡ್ಕೊಬೇಕು. ನಮ್ ಆರ್ಡರ್ ಕ್ಯಾನ್ಸಲ್ ಆದ್ರೆ ನಮ್ಗೆ ಅಮೌಂಟ್ ಬರಲ್ಲ. ರಿಟರ್ನ್ ಅಥವಾ ರೀಫಂಡ್ ಆಗಿರುವುದು, ಅವ್ರ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೆ ಅಮೌಂಟ್ ರೀಫಂಡ್ ಆಗಿದ್ರೆ ಅಂತ ಒಂದ್ ಟೈಮಲ್ಲೂ ಕೂಡ ನಮ್ಗೆ ಕಮಿಷನ್ ಅಮೌಂಟ್ ಬರಲ್ಲ. ಇದಿಷ್ಟರಲ್ಲಿ ಯಾವ್ದಾದ್ರು ಒಂದ್ ಪಾಯಿಂಟ್ ಇರುತ್ತೆ ಅಷ್ಟೇ, ಬೇರೆ ಇನ್ನೇನು ಪಾಯಿಂಟ್ ಇರಲ್ಲ. ಓಕೆನಾ? ಡಿಲಿವರಿ ಪೂರ್ಣವಾಗದಿರುವುದು ಅಂದ್ರೆ ಅವ್ರಿಗಿನ್ನ ಡಿಲಿವರಿನೇ ಆಗಿರಲ್ಲ, ನಮ್ಗೆ ಯಾವ್ದು ಪ್ರೊಸೆಸ್ ಆಗಿರುತ್ತೆ, ಒಂದೊಂದ್ಸಲ ಡಿಲಿವರಿ ಡಿಲೇ ಆಗಿರುತ್ತೆ. ಸೊ ಮೇಶೋ ಅಕೌಂಟ್ ಅಲ್ಲಿ ನಮ್ಗೆ ಪರ್ಫಾರ್ಮೆನ್ಸ್ ಅಲ್ಲಿ ನಮ್ಗೆ ಶೋ ಆಗ್ಬಿಡುತ್ತೆ, ಒಂದ್ 2-3 ದಿನ ಆದ್ಮೇಲೆ ಕ್ಲಿಕ್ ಆಗಿದೆ ಪ್ರಾಡಕ್ಟ್ ಅಂದ್ಬಿಟ್ಟು ನಮ್ಗೆ ತೋರ್ಸುತ್ತೆ. ಸೊ ಅವಾಗ ಅದ್ರಿಂದ ನಮ್ಗೆ ಕಮಿಷನ್ ಬರಲ್ಲ. ಡೆಲಿವರಿ ಆಗಿಲ್ಲ ಅಂದ್ರೆ ನಮ್ಗೆ ಕಮಿಷನ್ ಬರಲ್ಲ. ಟ್ರ್ಯಾಕಿಂಗ್ ಸಮಸ್ಯೆ ಆಗಿದ್ರೆ ಇದ್ರಿಂದ ಕೂಡ ನಮ್ಗೆ ಅಪ್ಡೇಟ್ ಆಗೋದೆಲ್ಲ ವೇರಿಯೇಷನ್ ಆಗುತ್ತೆ. ಸೊ ಅಂತ ಟೈಮ್ ಅಲ್ಲಿ ನಮ್ಗೆ ಅದು ಕೌಂಟ್ ಆಗಿರುತ್ತೆ, ಬಟ್ ನಮ್ಗೆ ಕಮಿಷನ್ ಅದರಿಂದ ಬರಲ್ಲ. ಈ ತರ ತುಂಬಾ ರೀತಿ ಆ ಪ್ರಾಬ್ಲಮ್ಗಳಾಗಿರುತ್ತೆ. ಫಸ್ಟ್ ಅವರು ನಮ್ ಲಿಂಕ್ ಇಂದ ಪ್ರಾಡಕ್ಟ್ ನ ಬೈ ಮಾಡಿರ್ಬೇಕು. ಇನ್ ಕೇಸ್ ನಮ್ ಲಿಂಕ್ ನ ಕ್ಲಿಕ್ ಮಾಡಿ ಬೇರೆ ಅದನ್ನ ಸೇವ್ ಮಾಡ್ಕೊಂಡು ಅದೇ ತರ ಅದ್ರಲ್ಲಿ ಬೇರೆ ತರ ಆಪ್ಷನ್ ಹುಡುಕ್ಬಿಟ್ಟು ಬೇರೆದ್ರಲ್ಲಿ ತಗೊಳ್ಳೋದು. ಇವಾಗ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ ಹಾಕಿರೋ ಪ್ರಾಡಕ್ಟ್ ಲಿಂಕ್ ನ ತಗೊಂಡ್ಬಿಡ್ತಾರೆ, ಓಪನ್ ಮಾಡ್ತಾರೆ, ಇಮೇಜಸ್ ನ ಸ್ಕ್ರೀನ್ ಶಾಟ್ ತಗೊಂತಾರೆ, ಅದು ಬೇರೆ ಆಪ್ ಅಲ್ಲೆಲ್ಲ ಹಾಕ್ಬಿಟ್ಟು ಸರ್ಚ್ ಮಾಡ್ತಾರೆ. ಇನ್ನ ಬೇರೆ ಯಾವ್ದ್ರಲ್ಲಾದ್ರೂ ಇನ್ನು ಕಮ್ಮಿ ರೇಟ್ಗೆ ಏನಾದ್ರು ಸಿಕ್ಕಿದ್ರೆ ಸೊ ಅವಾಗ ಅವರು ಬೇರೆ ಒಂದು ಆಪ್ಸ್ ಗಳಲ್ಲಿ ಪರ್ಚೇಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಅಂತ ಟೈಮಲ್ಲೂ ಕೂಡ ನಮ್ಗೆ ಕಮಿಷನ್ ಬರಲ್ಲ. ಬಟ್ ಪ್ರಾಡಕ್ಟ್ ಲಿಂಕ್ ಕೌಂಟೇ ಬೇರೆ, ಆರ್ಡರ್ ಕೌಂಟೇ ಬೇರೆ. ಓಕೆನಾ? ನಮ್ಗೆ ಆರ್ಡರ್ ಏನ್ ಆಗಿರುತ್ತೆ ಅದ್ರದ್ ಮಾತ್ರ ಕಮಿಷನ್ ಬರೋದು, ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಕಮಿಷನ್ ಬರಲ್ಲ. ಓಕೆನಾ? ಕಮಿಷನ್ ಅಪ್ಡೇಟ್ ವಿಳಂಬ ಅಂದ್ರೆ ಇವಾಗ ಏನಾದ್ರೂ ಸರ್ವರ್ ಇಶ್ಯೂಸ್ ಆ ತರ ಏನಾದ್ರು ಇದ್ರೆ ನಮ್ಗೆ ಕಮಿಷನ್ದು ಅಪ್ಡೇಟ್ ಆಗೋದು ಸ್ವಲ್ಪ ಲೇಟ್ ಆಗ್ಬೋದು. ಇದರಿಂದ ಕೂಡ ನಮ್ಗೆ 24 to 72 hours ವರೆಗೂ ಈ ತರ ವಿಳಂಬ ಆಗ್ಬೋದು. ಸೊ ಇದ್ರಿಂದ ಕೂಡ ನಮ್ಗೆ ನಾವು ಕನ್ಫ್ಯೂಷನ್ ಆಗ್ತೀವಿ, ಇಷ್ಟಿದೆ ನಮ್ಗಿನ್ನು ಬಂದಿಲ್ಲ ಅನ್ಬಿಟ್ಟು. ಸೊ ಇಷ್ಟು ಮೆಥಡ್ ಇಂದಾನು ಕೂಡ ಇರುತ್ತೆ.
ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ಏನ್ ಒಂದು ಅಂದ್ರೆ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಅಲ್ವಾ, ಆ ಟೈಮ್ ಅಲ್ಲಿ ಮೇಶೋ ಕ್ರಿಯೇಟರ್ ಕ್ಲಬ್ ಮತ್ತೆ ಮೇಶೋ ಆಪ್ ಅನ್ನೋದನ್ನ ಹ್ಯಾಶ್ ಟ್ಯಾಗ್ ಅಲ್ಲಿ ಹಾಕೋದನ್ನ ಯಾರೂ ಮರಿಬೇಡಿ. ಇದು ಮೇನ್. ಕೆಲವು ಲಾಸ್ಟ್ ಒಬ್ರದ್ದು ಸಿಸ್ಟರ್ದು ಹಂಗೆ ಆಯ್ತು, ಓಕೆನಾ. ಪಾಪ ಚೆನ್ನಾಗಿ ವೈರಲ್ ಎಲ್ಲ ಆಗ್ಬಿಟ್ಟಿದೆ, ಅವರು ಸ್ಟಾರ್ಟಿಂಗ್ ಮಾಡಿದ್ದು, ಓಕೆನಾ. ಅವರು ಈ ತರ ಒಂದು ಟ್ಯಾಗ್ ಮಾಡೋದನ್ನ ಮರ್ತೋಗ್ಬಿಟ್ಟಿದ್ದಾರೆ. ಸೊ ಅವ್ರ ವ್ಯೂಸ್ ಚೆನ್ನಾಗ್ ಆಗ್ಬಿಟ್ಟಿದೆ, ಅದ್ರಲ್ಲಿ ₹1 ದುಡ್ಡು ಬಂದಿಲ್ಲ. ಸೊ ಪರ್ಚೇಸ್ ಮಾಡಿರ್ತಾರೆ, ಬಟ್ ನಮ್ಗೆ ಅದ್ರಿಂದ ಕಮಿಷನ್ ಅಮೌಂಟ್ ಬರಲ್ಲ, ಯಾಕಂದ್ರೆ ನಾವು ಮೇಶೋದು ಟ್ಯಾಗ್ ಮಾಡಿರಲ್ಲ, ಇಲ್ಲ ಟ್ಯಾಗ್ ಅಲ್ಲ, ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿ ಅವ್ರಿಗೆ ಅಟ್ಯಾಚ್ ಮಾಡಿರ್ಬೇಕು. ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿದ್ರೆ ಸಾಕು, ಅದು ಅದೇ ಲೆಕ್ಕ ಬರುತ್ತೆ, ಓಕೆನಾ. ಸೊ ಈ ತರ ಒಂದು ಕಾರಣಗಳಿಂದ ನಮ್ಗೆ ಕಮಿಷನ್ ಅಮೌಂಟ್ ಬಂದಿರಲ್ಲ. ಸೊ ನೀವು ಇದನ್ನೆಲ್ಲ ಕ್ರಾಸ್ ಚೆಕ್ ನ ಮಾಡ್ಕೊಳ್ಳಿ, ಓಕೆನಾ. ಇನ್ ಕೇಸ್ ಇದ್ರಲ್ಲಿ ಇನ್ನು ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ನಿಮ್ದೆ. ಇನ್ನ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನನ್ಗೆ ಕಮೆಂಟ್ ಹಾಕಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೂ ಕೂಡ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋ ಯಾವ್ದಾದ್ರು ಬೇಕು ಅಂದ್ರೂ, ಈ ತರ ಗೊತ್ತಾಗ್ತಾ ಇಲ್ಲ ಅಕ್ಕ, ಈ ತರ ಒಂದ್ ವಿಡಿಯೋ ಮಾಡಿ ಹೇಳಿ ಅಂದ್ರೂ ಕೂಡ ನಾನು ಅದನ್ನು ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.